ಸಂಸದ ಮಲ್ಲೇಶ್ ಬಾಬು ಹೇಳಿಕೆ. ಧರ್ಮಸ್ಥಳ ಕ್ಷೇತ್ರದ ವೀರೇಂದ್ರ ಹೆಗಡೆ ಬಗ್ಗೆ ಎಸ್ಐಟಿ ತನಿಖೆಗೆ ಖಂಡಿಸುತ್ತೇವೆ. ಅಲ್ಲೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಹೊರಗೆ ಬರಬೇಕಿತ್ತು. ಅಲ್ಲೇನೂ ಇಲ್ಲ. 13 ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ. ಯಂತ್ರಗಳ ಮುಖಾಂತರ ಇನ್ನೂ ಅಗೆಯುತ್ತಿದ್ದಾರೆ. 40 ಅಡಿ ಅಗೆದು ಜನರಿಗೆ ರಾಜ್ಯ ಸರ್ಕಾರ ಏನು ತೋರಿಸಬೇಕಿದೆ? ಇದು ನಮ್ಮ ಪ್ರಶ್ನೆ. ಎಸ್ಐಟಿ ರಚನೆ ಆಗಿದೆ ಸರಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ರಾಜ್ಯ ಸರ್ಕಾರದ ನಡವಳಿಕೆ ಬಗ್ಗೆ ನಮ್ಮ ಆಕ್ಷೇಪ. ಎಲ್ಲದನ್ನ ಅಲ್ಲಿ ಸೃಷ್ಟಿ ಮಾಡಲಾಗುತ್ತಿದೆ. ಮಳೆಗಾಲ ಕಡಿಮೆಯಾದ ಮೇಲೆ ಅಲ್ಲಿಗೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಒಂದೆರಡು ಕಡೆ ಆಗದಿದ್ರೆ ಆಗಿತ್ತು, ಆದರೆ ಅವನ್ನು ತೋರಿಸಿದ ಕಡೆ ಎಲ್ಲ ಅಗೆಯುತ್ತಿದ್ದಾರೆ. 15ರಿಂದ 20 ವರ್ಷ ಹಿಂದೆ ಹೂತಿದ್ದೇನೆ ಅನ್ನುತ್ತಾನೆ. ಅವನಿಗೆ ಈಗ ವಯಸ್ಸು ಎಷ್ಟು? ಅಷ್ಟೊಂದು ಹೆಣಗಳನ್ನ ಹುಳಲು ಅವನಿಗೆ ಧೈರ್ಯ ಇತ್ತ? ಅವನ ಮಂಪರು ಪರೀಕ್ಷೆ ಆಗಬೇಕಿದೆ. ಅವನ ಮಾನಸಿಕ ಸ್ಥಿತಿ ಕುರಿತು ಪರೀಕ್ಷೆ ಆಗಬೇಕಿದೆ. ಕೋಲಾರದಲ್ಲಿ ಸಂಸದ ಮಲ್ಲೇಶ್ ಬಾಬು ಹೇಳಿಕೆ. ಇವತ್ತು ಧರ್ಮಸ್ಥಳ ಬಗ್ಗೆ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಏನು ಒಂದು ರಾಜ್ಯ ಸರ್ಕಾರ ಏನು SIT ಒಂದು ಫಾರ್ಮ್ ಮಾಡಿ ಇದೆಲ್ಲ ತನಿಖೆ ಮಾಡಬೇಕು ಅಂತ ಏನೊಂದು ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಖಂಡಿಸಿ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಮತ್ತು ಹಿರಿಯರು ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಪ್ರತಿಭಟನೆ ಮಾಡಿದ್ದೀವಿ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇದು ಹಿರಿಯರು ಇವರೆಲ್ಲ ಹೇಳ್ದಂಗೆ ಅಲ್ಲಿ ಏನಾದರೂ ಇದ್ದರೆ ಆಚೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಅಲ್ಲಿ ಏನೂ ಇಲ್ಲ. ಸುಮಾರು 13 ಜಾಗಗಳಲ್ಲಿ ಏನು ಶೋಧನೆ ಮಾಡಿದಾರೋ ಅಲ್ಲಿ ಏನೂ ಕಾಣಿಸಿಲ್ಲ. ಇದು ಬಿಟ್ಕೊಂಡು ಮತ್ತೆ ನಿನ್ನೆ JCBಗಳು ತಂದು ಫೋಕ್ಲೈನ್ಗಳು ತಂದು ಅದನ್ನು ಅಗಿತಿದ್ದಾರೆ. 30 ಅಡಿ 40 ಅಡಿ ಆಗಿದ್ದು ಏನು ತೋರಿಸ್ಬೇಕಂದಿದೆ ಈ ರಾಜ್ಯ ಸರ್ಕಾರ ಜನತೆಗೆ? ನಾವು ಇದೇ ಪ್ರಶ್ನೆ ಮಾಡ್ತಿರೋದು. SIT ಮಾಡಿದ್ದಾರೆ, ಒಪ್ಕೊಳ್ತೀನಿ. 1 ಕಡೆ 2 ಕಡೆ 4 ಕಡೆ ಮಾಡಲಿ. ಏನು ಕಾಣಿಸದೇ ಇದ್ದಾಗ 13 ಕಡೆ, ಅದು 13ನೇ ಜಾಗದಲ್ಲಿ ಫೋಕ್ಲೈನ್ ಅಂತೆ JCBಗಳು ತಂದು ಅಗತ್ಯ ಇತ್ತ? ಏನು ಸಂದೇಶ ತೋರಿಸ್ಬೇಕಾಗಿದೆ ಈ ರಾಜ್ಯ ಸರ್ಕಾರ ಜನತೆಗೆ? ಅದಕ್ಕೆ ಪ್ರತಿಭಟನೆ ಮಾಡಿ SIT ಬಗ್ಗೆ ನಮಗೇನು ಇದಿಲ್ಲ, ಆಕ್ಷೇಪ ಇಲ್ಲ. ಬಟ್ ಏನು ನಡೆಸ್ಕೊಂಡು ಹೋಗ್ತಾ ಇದ್ರು ಈ ರಾಜ್ಯ ಸರ್ಕಾರ, ಅದ್ರ ಮೇಲೆ ಆಕ್ಷೇಪ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಅಂತ ಒಂದು ಸೃಷ್ಟಿ ಮಾಡ್ತಿದಾರಲ್ಲ, ಇವಾಗ ಅದೇ ಎಲ್ಲ ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿರೋದು. ಯಾರು ಇದು ಮಾಡ್ತಾ ಇದ್ದಾರೋ ಅದೇ. ಅದ್ರ ಜೊತೆ ಏನು ಮಳೆಗಳು ಬೀಳ್ತಾ ಇದೆ ಅದರಿಂದ ಕಡಿಮೆ ಆಗಿರ್ತಾರೆ ಹೊರತು, ಆ ಮಳೆ ಏನು ಎಲ್ಲ ಕಡಿಮೆ ಆಗುತ್ತೋ ಅದಾದಮೇಲೆ ಎಲ್ಲ ಭಕ್ತಾದಿಗಳು ಜನ ವಾಪಸ್ ಹಂಗೆ ಹೋಗ್ತಾರೆ. ಇವತ್ತು ನಾನು ಒಂದು 4-5 ಲೆಟರ್ಗಳು ಕೊಟ್ಟಿದ್ದೀನಿ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಇದು ದರ್ಶನಕ್ಕೆ ಕೊಡಬೇಕು, ಒಂದು ಅಕಾಮಿಡೇಷನ್ ಬೇಕು ಅಂತ. ಸುಮಾರು ನಿನ್ನೆ ರಾತ್ರಿ ಬಂದಿರೋದು ನಾನು ದಿಲ್ಲಿಯಿಂದ. ಇವತ್ತು ಬೆಳಿಗ್ಗೆ 6-7 ಲೆಟ್ರ್ ಕೊಟ್ಟಿದ್ದೀನಿ. ಇನ್ನು ಎಲ್ಲಿ ಕಡಿಮೆ ಆಗಿದ್ದಾರೆ? ಕಡಿಮೆ ಅಂತೂ ಆಗಿಲ್ಲ. ಸರ್, ಈಗ ಅನ್ಯಕೋಮಿನ ವ್ಯಕ್ತಿಯೊಬ್ಬರು ನೋಡಿದಂತಹ ಇಷ್ಟೊಂದು ಬೇಕಾಗಿತ್ತು ಅಂತ ಕೇವಲ 3 ಜನ ಇದಕ್ಕೆ ಇಡೀ ರಾಜ್ಯದ ಜನತೆಗೆ ಅದೇ ನಾವು ಹೇಳ್ತಾ ಇದ್ದು. ಇಡೀ ಸರ್ಕಾರವೇ ಅದನ್ನು SIT ಒಂದು ಫಾರ್ಮೇಷನ್ ಮಾಡಿ ಆಯಿತು. SIT ಫಾರ್ಮ್ ಮಾಡ್ತು, ಯಾರೋ ಒಂದು ಕೊಟ್ಟರು, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಆಯಿತು ಒಪ್ಕೊಳ್ಳೋಣ. ಆದರೆ 1-2 ಕಡೆ ಮಾಡಿದರೆ ಸಾಕಾಗ್ತಾ ಇತ್ತಲ್ಲ. 13 ಕಡೆ ಅವ್ನು ಎಲ್ಲಿ ತೋರಿಸ್ತಾರೆ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಸುಮಾರು 15-20 ವರ್ಷ ಹಿಂದೆ ನಾನು ಊತಿದ್ದೀನಿ ಅಂತ ಹೇಳ್ತಾನೆ. ಕರೆಕ್ಟಾ? ಅವ್ನಿಗೆ ಇವಾಗ ವಯಸ್ಸು ಎಷ್ಟಾಗಿದೆ? ಅವ್ನಿಗೆ ಆವಾಗ ವಯಸ್ಸು, ಅವ್ನು ಊತಿರೋವಾಗ ಒಂದು 15-20-25 ವರ್ಷ ಇತ್ತು. ಅಷ್ಟು ದೊಡ್ಡ ಜಾಗವನ್ನು ಇದು ತೆಗೆದು ಅಷ್ಟು ಬಾಡೀಸ್ 100-150 200 ಏನು ಹೇಳ್ತಾನೋ ಅದೆಲ್ಲ ಊತಕ್ಕೆ ಅವ್ನಿಗಷ್ಟು ಧೈರ್ಯನೂ ಇತ್ತ? ಯೋಚನೆ ಮಾಡಿ. ಅದನ್ನು ಸೈಕಲಾಜಿಕಲ್ ಆಗಿ ಏನು ಮಂಪರು ಪರೀಕ್ಷೆ ಮಾಡಬೇಕು ಅದು ಮಾಡಬೇಕು. ಸೈಕಲಾಜಿಕಲ್ ಯಾರಾದರೂ ಒಬ್ಬ ಸೈಕಲಾಜಿಸ್ಟ್ನ ಇಟ್ಟು ಅವನು ಮಾನಸಿಕ ಪರಿಸ್ಥಿತಿ ಏನಿದೆ ಅಂತ ಅದನ್ನು ಮಾಡಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.